नमः। हरिः ओम्। जननीं शारदां देवीं रामकृष्णं जगद्गुरुं पादपद्मे तयोः श्रुत्वा प्रणमामि मुहुर्मुहुः। ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮಿ ಬೋಧಸ್ವರೂಪಾಂಜಿ ಮಹಾರಾಜ್, ಪರಮಪೂಜ್ಯ ಸ್ವಾಮಿ ವಿನಿಶ್ಚಲಾನಂದಜಿ ಮಹಾರಾಜ್, ಪರಮಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿ ಮಹಾರಾಜ್, ಪರಮಪೂಜ್ಯರಾದ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್, ಸುಮೇಧಾನಂದಜಿ ಮಹಾರಾಜ್ ಹಾಗೂ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಪೂಜ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಭಾರತದ ಗತವೈಭವದ ಬಗ್ಗೆ ಬಹಳಷ್ಟು ಕೇಳ್ತಾ ಇರ್ತೀವಿ, ಹೌದಲ್ವಾ? ಇತಿಹಾಸದ ಪುಟಗಳಲ್ಲಿ ಭಾರತ ಏನೆಲ್ಲ ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿತ್ತು ಅಂತ ಗತವೈಭವದ ಬಗ್ಗೆ ಸಾಕಷ್ಟು ಕೇಳಿರ್ತೀವಿ. ಆ ಗತವೈಭವಕ್ಕೆ ಸಾಕ್ಷಿಯಾಗಿದ್ದಂತಹ ನಾಡಿನಲ್ಲಿ ಇವತ್ತು ನಾವೆಲ್ಲ ಕೂತ್ಕೊಂಡಿದ್ದೀವಿ ಅಲ್ವಾ? ಆ ಪ್ರಾಚೀನ ವಿಜಯನಗರ ಸಾಮ್ರಾಜ್ಯದ ಸ್ಥಳದಲ್ಲಿ ಇವತ್ತು ನೂತನ ವಿಜಯನಗರದ ನಿವಾಸಿಗಳು ನೀವೆಲ್ಲರೂ ಕೂಡ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ನಮಸ್ಕಾರ ತಿಳಿಸ್ತಾ, ಯಾಕೆ ವಿಚಾರ ಹೇಳಿದೆ ಅಂದರೆ, ಆ ವೈಭವ ಕೇವಲ ರಾಜಕೀಯವಾದ ವೈಭವ ಆಗಿರಲಿಲ್ಲ, ಆರ್ಥಿಕವಾದ ವೈಭವ ಆಗಿರಲಿಲ್ಲ, ಅಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ವೈಭವವನ್ನು ಕಾಣ್ತೀವಿ. ಒಂದು ಶ್ರೇಷ್ಠ ರಾಜ್ಯವನ್ನು ಕಟ್ಟಿ ರಾಜಕೀಯ ವೈಭವವನ್ನು ಮೆರೆದಿದ್ರೆ, ವಿಜಯನಗರದ ಬೀದಿಗಳಲ್ಲಿ, ಹಂಪಿಯ ಬೀದಿಗಳಲ್ಲಿ ಮುತ್ತುರತ್ನಗಳನ್ನು ಪಾವು ಸೇರ್ಗಳಲ್ಲಿ ಮಾರ್ತಾ ಇದ್ರು ಅನ್ನೋ ಕಥೆಗಳನ್ನು ಕೇಳಿದಾಗ ಇಲ್ಲಿನ ಆರ್ಥಿಕ ವೈಭವ ನಮ್ಮ ಮನಸ್ಸಿಗೆ ಬರುತ್ತೆ. ಇವತ್ತು ಮೈಸೂರಲ್ಲಿ ನಡೆಯುವಂಥ ದಸರಾ ಉತ್ಸವ ಮೊದಲು ನಡೀತಾ ಇದ್ದದ್ದು ಹಂಪಿಯಲ್ಲಿ. ಇಲ್ಲಿ ನಿಂತೋದ ಮೇಲೆ ಮೈಸೂರು ಮಹಾರಾಜರು ಅಲ್ಲಿ ಪ್ರಾರಂಭ ಮಾಡಿ ನಡೆಸಿದ್ದು. ಆ ಧಾರ್ಮಿಕ ವೈಭವ ಅದಕ್ಕಿಂತ ಅದ್ಭುತವಾದ ಪ್ರಮಾಣದಲ್ಲಿ ಇಲ್ಲಿ ನಡೀತಾ ಇತ್ತು ಅಂತ ನಾವು ಕೇಳ್ತೀವಿ. ಅದಕ್ಕಿಂತ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾದಂತಹ ವಿದ್ಯಾರಣ್ಯರು, ಈ ದೇಶದ ನಿಜವಾದ ವೈಭವ ಆಧ್ಯಾತ್ಮಿಕ ವೈಭವ. ಆದಿಶಂಕರಾಚಾರ್ಯರಾದ ಮೇಲೆ ಆ ಪರಂಪರೆಯಲ್ಲಿ ಆ ಮಟ್ಟದ ಜ್ಞಾನ ಚಿಂತನೆಗಳನ್ನು, ಅವರ ಬಹಳ ಸುಪ್ರಸಿದ್ಧವಾದಂಥ ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಈ ಎಲ್ಲ ಪುಸ್ತಕಗಳನ್ನು ನೋಡಿದಾಗ ಆ ಮಟ್ಟದ ಚಿಂತನೆಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು ಕೊಟ್ಟಂತಹ ವಿದ್ಯಾರಣ್ಯರೇ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿದ್ದರು. ಇದು ಭಾರತದ ವಿಶೇಷತೆ. ನಾವು ಎಲ್ಲಿ ಯಶಸ್ವಿ ಆಗಬೇಕಾದ್ರೂ ಕೂಡ ಮೊದಲು ನಾವು ಗಟ್ಟಿ ಮಾಡ್ಕೊಳ್ಬೇಕಾಗಿರೋದು ಯಾವುದನ್ನು? ಆಧ್ಯಾತ್ಮಿಕತೆಯನ್ನು, ಧಾರ್ಮಿಕತೆಯನ್ನು. ಎಲ್ಲಿವರೆಗೆ ನಾವು ಆ ಧರ್ಮ ಮತ್ತು ಅಧ್ಯಾತ್ಮವನ್ನು ಶಕ್ತಿಯುತಗೊಳಿಸೋದಿಲ್ವೋ, ಇನ್ನೆಲ್ಲ ಬಗೆಯ ಪ್ರಗತಿ, ಪ್ರೋಗ್ರೆಸ್ ಅಂತ ನಾವೇನು ಹೇಳ್ತೀವೋ ಅದೆಲ್ಲವೂ ಟೊಳ್ಳೆ ಆಗಿರುತ್ತೆ. ಯಾವತ್ತೂ ಅದು ಕುಸಿದು ಬೀಳೋದಕ್ಕೆ ಸಾಧ್ಯ ಇಲ್ಲ. ಇದು ಭಾರತದ ಶ್ರೇಷ್ಠತೆ. ಇದನ್ನು ಗುರುತಿಸಿದವರು ಸ್ವಾಮಿ ವಿವೇಕಾನಂದರು. ಜಗತ್ತಿನ ಮುಂದೆ, ಪಾಶ್ಚಾತ್ಯ ಜಗತ್ತಿನ ಮುಂದೆ ಈ ವಿಚಾರನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮೀಜಿ ಹೇಳುವಂಥ ಎರಡು ಮಾತುಗಳು ಈ ಕ್ಷಣಕ್ಕೆ ನೆನಪಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಬೇಕಾದಷ್ಟು ಪಾಂಡಿತ್ಯವನ್ನು ಪಡ್ಕೊಂಡು, ಶಾಸ್ತ್ರಾಧ್ಯಯನವನ್ನು ಮಾಡಿ, ಅದ್ಭುತವಾದ ಸಂಸ್ಕೃತ ಭಾಷೆಯಲ್ಲಿ ತಿಳಿದವನಾಗಿ ಅದನ್ನೆಲ್ಲ ವ್ಯಾಖ್ಯಾನಿಸ್ತಾ ಇದ್ದಾರೆ. ಬಹುಶಃ ಅವನ ವಿಚಾರವನ್ನು ಕೇಳೋದಕ್ಕೆ ಎಲ್ಲೋ ಕೆಲವರೇ ಜನ ಇರ್ತಾರೆ. ಇನ್ನೊಬ್ಬ ಯಾರೋ ಇರ್ತಾನೆ, ಅವನು ಅತ್ಯಂತ ಗ್ರಾಮೀಣವಾದ ಭಾಷೆಯಲ್ಲಿ ಸಾಮಾನ್ಯವಾದಂತಹ ಉದಾಹರಣೆಗಳನ್ನು ಕೊಡ್ತಾ ಮಾತನಾಡ್ತಾನೆ. ಆದರೆ ಅವನ ಹತ್ರ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಸಮಾಜ ಸೇವೆ ಅಂತ ಮಾಡೋ ಹೊರಟವ್ರು ಎಷ್ಟೋ ಜನ ಆಸ್ಪತ್ರೆಗಳನ್ನು, ಶಾಲೆಗಳನ್ನೆಲ್ಲ ಕಟ್ತಾರೆ. ಒಳ್ಳೆಯದೇ ಅದು ಸಮಾಜಕ್ಕೆ. ಆದರೆ ಅದಕ್ಕಿಂತ ಸಮಾಜಕ್ಕೆ ಒಳ್ಳೆಯದಾಗೋದು ಯಾರಿಂದ? ಯಾರು ಹಿಮಾಲಯದ ಒಂದು ಗುಹೆಯಲ್ಲಿ ಕೂತ್ಕೊಂಡು ಸತ್ಯ ಸಾಕ್ಷಾತ್ಕಾರವನ್ನು ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸುಮ್ಮನೆ ತಮ್ಮ ಆಲೋಚನಾ ಲಹರಿಗಳನ್ನು ಹರಡ್ತಾರಂತೆ ಅವರು ಈ ಜಗತ್ತಿನಲ್ಲಿ, ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಅಂತ. ದೋಸ್ ಥಾಟ್ ವೇವ್ಸ್ ಆರ್ ಫಾರ್ ಮೋರ್ ಪವರ್ಫುಲ್ ದೆನ್ ಆಲ್ ದೀಸ್ ಆ್ಯಕ್ಷನ್ಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ.
ಇದಕ್ಕೆ ಸಾಕ್ಷಿ ಅಂತ ಹೇಳೋದಾದ್ರೆ ನಮಗೆ ಶ್ರೀರಾಮಕೃಷ್ಣ ಶಾರದಾದೇವಿಯವರೇ. ಪ್ರತಾಪ್ ಚಂದ್ರ ಮಜುಮ್ದಾರ ಬ್ರಾಹ್ಮ ಸಮಾಜದವನು ಶ್ರೀರಾಮಕೃಷ್ಣ ಬಗ್ಗೆ ಒಂದು ಆರ್ಟಿಕಲ್ ಬರೀತಾನೆ. ಅವನು ಅದರಲ್ಲಿ ಹೇಳ್ತಾನೆ, ನಮಗೆ ಆಶ್ಚರ್ಯ ಆಗ್ತಾ ಇತ್ತು, ನಾವೆಲ್ಲ ಕಲ್ಕತ್ತಾದ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿದವರು, ಪದವೀಧರರು, ಬ್ರಾಹ್ಮ ಸಮಾಜದ ಮುಖಂಡರು, ಆದರೆ ನಾವೆಲ್ಲ ಹೋಗಿ ಅನಕ್ಷರಸ್ಥ ಪೂಜಾರಿಯಾಗಿದ್ದಂತಹ ಶ್ರೀರಾಮಕೃಷ್ಣರ ಗ್ರಾಮ್ಯ ಭಾಷೆಯ ಮಾತುಗಳನ್ನು ಮೌನವಾಗಿ ನಿಶಬ್ದವಾಗಿ ಕೂತ್ಕೊಂಡು ಆಲಿಸ್ತಾ ಇದ್ವಿ. ಇದು ಒಂದು ಆಶ್ಚರ್ಯದ ಸಂಗತಿ ಅಂತ ಅವನೇ ಬರ್ಕೊಳ್ತಾನೆ. ಆಲೋಚನೆ ಮಾಡಿ ನೋಡಿ. ಹಾಗೆಯೇ ವೈಭವ ಇರೋದು ಎಲ್ಲಿ ಅಂತ. ಯಾವುದು ನಿಜವಾದ ವೈಭವ? ಯಾವ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕೋಣೆಯಲ್ಲೇ ತಪಸ್ಸನ್ನು ಒಂದು ದೇವಸ್ಥಾನದಲ್ಲೇ ನೆಲೆಗೊಂಡು ತಪಸ್ಸನ್ನು ಆಚರಿಸಿ ಇವತ್ತು ಜಗತ್ತಿನಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡಿದ್ದಾರೋ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ತಮ್ಮ ಜೀವನಗಳನ್ನು ಉದ್ಧಾರ ಮಾಡ್ಕೋದಕ್ಕೆ ಇವತ್ತು ಸಾಧ್ಯ ಆಗಿದೆಯೋ, ಅದು ಪ್ರಾರಂಭವಾದದ್ದು ಶ್ರೀರಾಮಕೃಷ್ಣರಿಂದ, ಶ್ರೀರಾಮಕೃಷ್ಣರ ತಪಸ್ಸಿನಿಂದ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ವೈಭವದ ಪರಿಣಾಮವಾಗಿ ಇವತ್ತು ನಾವು ಇದೆಲ್ಲವೂ ಕೂಡ ಈ ಒಂದು ಕರ್ನಾಟಕದ ಭಾವಪ್ರಚಾರ ಪರಿಷತ್ ಆಗಿರ್ಬೋದು, ಇದೆಲ್ಲವೂ ಅದರ ಒಂದು ಸಣ್ಣ ಸಣ್ಣ ಆವಿರ್ಭಾವಗಳು. ಮೂಲ ಶಕ್ತಿ ಶ್ರೀರಾಮಕೃಷ್ಣ ಪರಮಹಂಸರು. ಅದೇ ರೀತಿಯಾಗಿ ಶಾರದಾ ಮಾತೆ ಕೂಡ, ಸೋದರಿ ನಿವೇದಿತಾ ಹೇಳ್ತಾಳೆ, ಶ್ರೀಮಾತೆ ಶಾರದಾ ದೇವಿಯವರು ನಹವತ್ ಖಾನೆಯ ಸಣ್ಣ ಕೋಣೆಯಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡ್ರು, ಕೆಲ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು. ಹೊರಗೆ ಬರೋ ಅಷ್ಟರಲ್ಲಿ ಜಗನ್ಮಾತೆಯಾಗಿ ಕಂಗೊಳಿಸಿದ್ರು. ಹೊರಗೆ ಬರೋ ಅಷ್ಟರಲ್ಲಿ ಜಗತ್ತಿಗೆ ಮಾತೃಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬ ಜೀವಿಯನ್ನೂ ಕೂಡ ತನ್ನ ಸಂತಾನ ಅಂತ ಭಾವಿಸುವಂಥ ಅಂಥ ಹಿರಿದಾದಂಥ ಸ್ಥಾನಕ್ಕೆ ಏರಿದ್ರಲ್ಲ ಶಾರದಾ ಮಾತೆಯವರು. ಇದು ಎಲ್ಲಿಂದ ಸಾಧ್ಯ ಆಯಿತು? ಅನಾವತ್ ಖಾನೆಯಲ್ಲಿ ಯಾರಿಗ ಕಣ್ಣಿಗೂ ಬೀಳದೆ ಇಲ್ಲೆಲ್ಲೋ ಶ್ರೀರಾಮಕೃಷ್ಣನ ಪತ್ನಿ ವಾಸವಾಗಿದ್ದಾರಂತೆ. ನಾವು ನೋಡಿಲ್ಲ ಅವರನ್ನು, ಎಲ್ಲಿದ್ದಾರವರು, ನಾವು ನೋಡೇ ಇಲ್ವಲ್ಲ ಅಂತ ಜನ ಆಶ್ಚರ್ಯ ಪಡುವಷ್ಟು ಗೋಪ್ಯವಾಗಿ ಲಜ್ಜೆಯ ಪರದೆಯೊಳಗೆ ಶಾರದಾ ಮಾತೆಯವರು ಇರ್ತಾ ಸಾಧನೆ ಮಾಡಿ ಇವತ್ತು ಅವರ ಸಾಧನೆ ಅನ್ನೋದು ಅವರನ್ನು ಎಲ್ಲಿಗೆ ಕೊಂಡೊಯ್ದಿದೆ. ಶ್ರೀರಾಮಕೃಷ್ಣರ ಪ್ರಭಾವಕ್ಕಿಂತ ಶಾರದಾ ಮಾತೆಯವರ ಪ್ರಭಾವ ಇವತ್ತು ಹೆಚ್ಚಾಗಿದೆ ಅಂತ ಅಲ್ಲಲ್ಲಿ ಮಾತುಗಳನ್ನು ನಾವು ಕೇಳ್ತೀವಿ. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಇದು ಕೇಳಿ ಬರ್ತಾ ಇದೆ ಅಂತ. ಇಡೀ ಪಾಶ್ಚಾತ್ಯ ಜಗತ್ತು ಬಾಹ್ಯ ವೈಭವಕ್ಕೆ ಬೆರಗಾಗುವಂಥ ಜಗತ್ತು. ಆದರೆ ಶ್ರೀಮಾತೆಯವರ ಈ ಸರಳ, ಅತ್ಯಂತ ಸರಳ, ಎಷ್ಟು ಸರಳ ಅಂತಂದರೆ ಇದಕ್ಕಿಂತ ಸರಳವಾಗೋದಕ್ಕೆ ಸಾಧ್ಯ ಇಲ್ಲ ಎಂಬಷ್ಟು ಸರಳವಾದ ಜೀವನ, ಆ ಸರಳತೆಯೇ ಜನರನ್ನು ಮೋಡಿ ಮಾಡ್ತಾ ಇದೆಯಲ್ಲ, ಆ ಸರಳತೆಯೇ ಜನರನ್ನು ಆಕರ್ಷಿಸ್ತಾ ಇದೆಯಲ್ಲ. ಹಾಗಿದೆ ಆ ಸರಳತೆಯಲ್ಲೂ ಒಂದೇನೋ ವೈಭವ ಇರಬೇಕಲ್ವ. ಆತ್ಮಸಂಯಮದ ವೈಭವ. ನಮಗೆ ಪರಿಚಯ ಇರೋದು ಬಾಹ್ಯ ಜಗತ್ತಿನ ವೈಭವ. ಒಳ್ಳೊಳ್ಳೆ ರಸ್ತೆಗಳನ್ನು ಕಟ್ಟಿದ್ರೆ ದೇಶ ಅದ್ಭುತ ಆಗ್ತಾ ಇದೆ, ಅದು ಒಂದು ಮಟ್ಟದಲ್ಲಿ ಮಾತ್ರ. ಒಳ್ಳೊಳ್ಳೆ ಕಟ್ಟಡಗಳನ್ನು ಕಟ್ಟಿದಾಗ ಓಹೋ ಏನೇನು ಅದ್ಭುತ. ನಾವು ಒಳ್ಳೊಳ್ಳೆ ಮನೆ ಕಟ್ಕೊಂಡ್ಬಿಟ್ಟಾಗ ಏನು ಸಂತೋಷ ಪಡ್ತೀವಿ. ಆಗಲೇ ಸ್ವಾಮೀಜಿಯವರು ಹೇಳಿದ್ರು ಏನಂತ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟೋದ್ರಿಂದ ಅಲ್ಲ ಸಮಾಜ ನಿರ್ಮಾಣ ಅಥವಾ ಮನುಷ್ಯ ಸಮಾಜ ನಿರ್ಮಾಣ ಆಗೋದು, ಮನಸ್ಸುಗಳನ್ನು ಎತ್ತರವಾಗಿ ಕಟ್ಟಬೇಕು ಅಂತ. ಈ ಮನುಷ್ಯರ ಮನಸ್ಸನ್ನು ಎತ್ತರದಕ್ಕೆ ಕೊಂಡೊಯ್ಯುವಂತಹ ಶಕ್ತಿ ದಿವ್ಯತ್ರಯರ ಚಿಂತನೆಗಳಲ್ಲಿದೆ ಅಂತ ನಾವು ಮರಿಬಾರ್ದು. ಇಲ್ಲಿ ಅವರ ನಮ್ಮ ಪ್ರಸ್ತುತತೆ ಇರೋದು. ನಮ್ಮ ಜೀವನವನ್ನು ಅವರು ಸಾಮಾನ್ಯ ಮಟ್ಟದಲ್ಲಿ ಬಿಡೋದೇ ಇಲ್ಲ. ಅವರ ಸಂಪರ್ಕಕ್ಕೆ ಬಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಿಯೇ ತೀರತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಸ್ವಾರಸ್ಯವಾಗಿ ಹೇಳ್ತಾರೆ, ನನಗೆ ಯಾರಾದರೂ ಒಂದು ಊದ್ಕಡ್ಡಿಯನ್ನು ಹಚ್ಚಿದ್ರೆ ಸಾಕು, ನಾನು ಅವರನ್ನು ಭೂತದಂತೆ ಇಟ್ಕೊಂಡ್ಬಿಡ್ತೀನಿ ಅಂತ. ನನ್ನ ಚಿಂತನೆಗಳು ನಿಮ್ಮ ಮೆದುಳಿನೊಳಗೆ ಪ್ರವೇಶ ಮಾಡಿ ಅಲ್ಲಿರುವಂಥ ಅನಗತ್ಯವಾದದನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ನಿಮ್ಮನ್ನು ಹಾಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ಎಲ್ಲಿಗೋ ಕೊಂಡೊಯ್ಯುತ್ತೆ ಅಂತ ಸ್ವಯಂ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮೈ ವರ್ಡ್ಸ್ ಆರ್ ಫೈರ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಂತಹ ಶಕ್ತಿಶಾಲಿಯಾದ, ಜೀವನ ನಿರ್ಮಾಣಕಾರಿಯಾದ
ಚಾರಿತ್ರ್ಯ ನಿರ್ಮಾಣಕಾರಿಯಾದ ಚಿಂತನೆಗಳು ಇವತ್ತು ನಮಗೆಲ್ಲಾದರೂ ಯಾವ ಗೊಂದಲಕ್ಕೂ ಅವಕಾಶವಿಲ್ಲದೆ, ಯಾವ ವಿಪರೀತಗಳಿಗೂ ಅವಕಾಶವಿಲ್ಲದೆ ನಮಗೆಲ್ಲಾದರೂ ಸಿಗಬೇಕಾಗಿದ್ರೆ ಅದು ದಿವ್ಯತ್ರಯರ ಜೀವನ ಸಂದೇಶಗಳಲ್ಲಿ ಮಾತ್ರ ನಮಗದು ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಧೈರ್ಯವಾಗಿ ಹೇಳ್ಬೋದು. ದಿವ್ಯತ್ರಯರ ಸಂದೇಶಗಳು, ಚಿಂತನೆಗಳು ನಮ್ಮಲ್ಲಿರುವ ಗೊಂದಲಗಳನ್ನು ತೆಗೆದುಹಾಕತ್ತವೆ. ಅವರ ಚಿಂತನೆಗಳು ನಮ್ಮಲ್ಲಿರುವಂಥ ಸಂಶಯಗಳನ್ನು ತೆಗೆದುಹಾಕತ್ತೆ, ನಮ್ಮನ್ನ ಜೀವನದ ಸತ್ಯದ ಕಡೆಯೇ ಕೊಂಡೊಯ್ಯುತ್ತೆ. ಶ್ರೀರಾಮಕೃಷ್ಣನ ಅತ್ಯಂತ ಆಪ್ತ ಶಿಷ್ಯರು, ಶಿಷ್ಯಾಗ್ರಣಿ ಅಂತ ಕರೆಸ್ಕೊಂಡವರು ಸ್ವಾಮಿ ವಿವೇಕಾನಂದರು. ಆದರೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಬಗ್ಗೆ ಜೀವನ ಚರಿತ್ರೆ ಬರೀಲಿಲ್ಲ. ಏನಾದರೂ ಪೂರ್ಣ ಪ್ರಮಾಣದಲ್ಲಿ ಶ್ರೀರಾಮಕೃಷ್ಣನ ಅರ್ಥ ಮಾಡ್ಕೊಂಡವರು ಅಂತಾರೆ ಒಬ್ರು ಶಾರದಾ ಮಾತೆ, ಇನ್ನೊಬ್ರು ಸ್ವಾಮಿ ವಿವೇಕಾನಂದರು. ಆದರೆ ಸ್ವಯಂ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಕಲ್ಪನೆಗೆ ಮೀರಿದಂಥವರು ಶ್ರೀರಾಮಕೃಷ್ಣರು ಅಂತ ಹೇಳ್ತಾರೆ. ಅಂತಹ ಶ್ರೀರಾಮಕೃಷ್ಣರ ಬಗ್ಗೆ ಪುಸ್ತಕ ಬರೆಯೋದಿಲ್ಲ ಒಲ್ಲೆ ಅಂದ್ಬಿಟ್ರು ಸ್ವಾಮಿ ವಿವೇಕಾನಂದರು. ಆದರೆ ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಅಲ್ಲಿನ ಶಿಷ್ಯರ ಒತ್ತಾಯಕ್ಕೆ ಮಣಿದು ಸ್ವಾಮಿ ವಿವೇಕಾನಂದರು ಮೈ ಮಾಸ್ಟರ್ ಅಂತ 2 ಲೆಕ್ಚರ್ಗಳನ್ನು ಮಾಡ್ತಾರೆ. ಆ 2 ಲೆಕ್ಚರ್ಗಳನ್ನು ಸೇರಿಸಿ ನನ್ನ ಗುರುದೇವ ಅಥವಾ ಮೈ ಮಾಸ್ಟರ್ ಅಂತ ಸಣ್ಣ ಪುಸ್ತಕ ಇದೆ, ಅಥವಾ ಸ್ವಾಮೀಜಿಯವರ ಕೃತಿ ಶ್ರೇಣಿಯಲ್ಲಿ ಸಿಗುತ್ತೆ. ಪರಮಾದ್ಭುತವಾದಂಥ ಉಪನ್ಯಾಸ. ಅದು ಒಂದು ಉಪನ್ಯಾಸ ಹಲವಾರು ಗ್ರಂಥಗಳಿಗೆ ಸಮಾನವಾಗಿದೆ. ಅಷ್ಟು ಆಳವಾದ ಚಿಂತನೆಗಳನ್ನು ಸ್ವಾಮಿ ವಿವೇಕಾನಂದರು ಅದರಲ್ಲಿ ತುಂಬಿಸ್ತಾರೆ. ಅದರಲ್ಲಿ ಹೇಳ್ತಾರೆ ಸ್ವಾಮೀಜಿ, ಈ ಶ್ರೀರಾಮಕೃಷ್ಣ ಅಲೆ ಅಂತ ಹೇಳೋದು ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ವೇವ್, ಇಟ್ ಈಸ್ ಅ ಪವರ್ಫುಲ್ ವೇವ್. ಸಾಮಾನ್ಯವಾದಂಥ ಅಲೆ ಅಲ್ಲ ಇದು. ಯಾವ ಕಾಲದಲ್ಲಿ ಶ್ರೀರಾಮಕೃಷ್ಣರ ಆವಿರ್ಭಾವ ಆಯಿತು, ಪಾಶ್ಚಾತ್ಯರು ಬಂದು ನಿಮ್ಮದೆಲ್ಲ ಗೊಡ್ಡು ಪುರಾಣ, ಇದೆಲ್ಲ ಮೂಢನಂಬಿಕೆ, ಇದ್ರ ಎಲ್ಲ ಸುಳ್ಳು, ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಇದೆಲ್ಲ ಅರ್ಥಹೀನವಾದ ಮಾತುಗಳು ಅಂತ ನಮಗೆ ಮನವರಿಕೆ ಮಾಡಿಸ್ಬಿಟ್ಟು ಎಂಬಂತೆ ವಿದ್ಯಾವಂತ ಸಮೂಹ ಸಂಪೂರ್ಣವಾಗಿ ಇದನ್ನೆಲ್ಲ ಧಿಕ್ಕರಿಸಿದಂಥ ಸಂದರ್ಭದಲ್ಲಿ ಆಗಮಿಸಿದವರು ಶ್ರೀರಾಮಕೃಷ್ಣರು, ಅವತರಿಸಿದವರು ಶ್ರೀರಾಮಕೃಷ್ಣರು. ಇದೆಲ್ಲ 100ಕ್ಕೆ 100 ಸತ್ಯ. ಭಗವಂತ ಅಂತ ಹೇಳಿದ್ರೆ 100ಕ್ಕೆ 100 ಸತ್ಯ ಅಂತ ಜಗತ್ತಿಗೆ ತೋರಿಸಿಕೊಟ್ಟವರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಭಾರತೀಯರು ನಮ್ಮ ಪರಂಪರೆ ಏನು, ನಮ್ಮ ಹಿನ್ನೆಲೆ ಏನು, ನಮ್ಮ ಹಿಂದಿನವರು ಯಾರು ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಸ್ವಾಮೀಜಿ ಹೇಳ್ತಾ ಇದ್ರು, ಓ ಭಾರತೀಯರೇ, ನಿಮ್ಮಲ್ಲಿ ಹರಿತಾ ಇರೋದು ಋಷಿ ರಕ್ತ, ಇದನ್ನು ಮರಿಬೇಡಿ. ಋಷಿ ರಕ್ತ ನಮ್ಮಲ್ಲಿ ಹರಿತಾ ಇದೆ ಅಂದರೆ ಏನರ್ಥ? ನಮ್ಮ ಜೀವನಗಳನ್ನು ಋಷಿ ಸದೃಶವಾದ ರೀತಿಯಲ್ಲಿ ನಡೆಸಬೇಕಾಗಿದೆ ನಾವು. ಸ್ವಾಮೀಜಿ ಹೇಳ್ತಾರೆ, ಈ ಭಾರತವನ್ನು ಅದೆಷ್ಟು ಬಾರಿ ಜನ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು, ಆದರೂ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಭಾರತ ನಿಂತಿರೋದು ಆ ಪರಮಸತ್ಯದ ಮೇಲೆ, ಭಾರತೀಯರ ಜೀವನ ನಿಂತಿರೋದು ಆ ಪರಮಸತ್ಯದ ಮೇಲೆ, ಭಾರತೀಯರ ನಂಬಿಕೆಗಳು ನಿಂತಿರೋದು ಆ ಪರಮ ಸತ್ಯದ ಮೇಲೆ. ಇದನ್ನ ಇವತ್ತಿನ ಭಾರತೀಯರು ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ಸ್ವಲ್ಪ ಮರ್ತು ಹೋಗ್ತಾ ಇದ್ದೀವಿ. ಬಾಹ್ಯ ಜೀವನಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾ ಕೊಡ್ತಾ ಅಂತರಂಗದ ಕಡೆಗೆ ನಾವು ಸ್ವಲ್ಪ ಗಮನ ಕಡಿಮೆ ಮಾಡಿಬಿಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಇಟ್ ಈಸ್ ಗ್ರ್ಯಾಂಡ್ ಟು ಕಾಂಕರ್ ಎಕ್ಸ್ಟರ್ನಲ್ ನೇಚರ್, ಬಟ್ ಇಟ್ ಈಸ್ ಗ್ರ್ಯಾಂಡರ್, ಫಾರ್ ಮೋರ್ ಗ್ರ್ಯಾಂಡರ್, ಅಥವಾ ಫಾರ್ ಮೋರ್ ಗ್ಲೋರಿಯಸ್ ಟು ಕಾಂಕರ್ ದ ಇಂಟರ್ನಲ್ ನೇಚರ್ ಅಂತ ಹೇಳ್ತಾರೆ ಸ್ವಾಮೀಜಿ. ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ ನಾವು ಬಾಹ್ಯ ಪ್ರಕೃತಿಯ ಮೇಲೆ ಸಾಧಿಸ್ತಾ ಇರುವಂತಹ ನಿಯಂತ್ರಣ ಇದೆಯಲ್ಲ, ಇದು ಪರಮಾದ್ಭುತವೇ, ಯಾವ ರೀತಿಯಲ್ಲೂ ಕಡಿಮೆ ಅಲ್ಲ. ಆದರೆ ಅದಕ್ಕಿಂತ ಶ್ರೇಷ್ಠ, ಅದಕ್ಕಿಂತ ಪರಮಾದ್ಭುತವಾದದ್ದು ಯಾವುದು? ಇನ್ನು ಒಳ ಪ್ರಕೃತಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ನಿನ್ನ ಸ್ವಭಾವದ ಮೇಲೆ. ಆ ಸ್ವಭಾವ ನಮ್ಮನ್ನು ಎಲ್ಲಿ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೋ ಅಲ್ಲೆಲ್ಲ ಹೋಗೋದಲ್ಲ, ಆ ಸ್ವಭಾವವನ್ನು ಮೇಲ್ಮುಖವಾಗಿ ಹರಿಸುವಂತೆ ಮಾಡಬೇಕು. ಒಳ ಪ್ರಕೃತಿಯನ್ನು ಯಾವಾಗಲೂ ಕೂಡ ಮೇಲ್ಮುಖವಾಗಿ ಹರಿಸಬೇಕಾದ್ರೆ ನಮಗೆ ಅದರ ಮೇಲೆ ನಿಯಂತ್ರಣ ಬೇಕು. ದಿಸ್ ಇಸ್ ಫಾರ್ ಮೋರ್ ಗ್ಲೋರಿಯಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಲ್ಲೇ ನಮಗೆ ಶಾರದಾ ಮಾತೆಯವರ ಜೀವನ ಗ್ಲೋರಿಯಸ್ ಆಗಿ ಕಾಣೋದು. ಯಾವುದು ಅತ್ಯಂತ ಸರಳ ಅನ್ಸತ್ತೋ ಒಳಹೊಕ್ಕು ನೋಡಿದಾಗ ಅಲ್ಲಿ ಆತ್ಮ ಸಂಯಮದ ವೈಭವ ಇದೆ, ಅಲ್ಲಿ
ತ್ಯಾಗದ ವೈಭವ ಇದೆ, ಅಲ್ಲಿ ನಿಸ್ವಾರ್ಥತೆಯ ವೈಭವ ಇದೆ, ಅಲ್ಲಿ ತಪಸ್ಸಿನ ವೈಭವ ಇದೆ, ಅಲ್ಲಿ ಸರಳತೆಯ ವೈಭವ ಇದೆ. ಸರಳತೆಯ ವೈಭವ ಅಂದರೆ ಇಟ್ ಮೇ ಸೌಂಡ್ ಲೈಕ್ ಎನ್ ಹೈಪರ್ಬೋಲ್. ಅಂದರೆ ಸರಳತೆ ಅಂದರೆ ಅಲ್ಲಿ ವೈಭವ ಸರಿ ಹೋಗೋದಿಲ್ಲ, ವೈಭವ ಅಂದರೆ ಅಲ್ಲಿ ಸರಳತೆ ಇಲ್ಲ ಅಂತ ನಮಗನ್ಸುತ್ತೆ. ಆದರೆ ಸರಳವಾದ ವ್ಯಕ್ತಿತ್ವದಲ್ಲೂ ಒಂದು ವೈಭವ ಇದೆ. ಅದನ್ನು ಜಗತ್ತಿಗೆ ತೋರಿಸ್ಕೊಟ್ಟವರು ಶಾರದಾ ಮಾತೆಯವರು. ಆ ಸೋದರಿ ನಿವೇದಿತಾ, ಜೋಸೆಫಿನ್ ಮೆಕ್ಲೌಡ್, ಸಾರಾ ಓಲೆಬುಲ್, ವಿವೇಕಾನಂದರ ಅಭಿಮಾನಿಗಳು, ಶಿಷ್ಯರು ಭಾರತಕ್ಕೆ ಬಂದಾಗ ಶಾರದಾ ಮಾತೆಯವರನ್ನು ಕೂಡ ಬಂದು ಭೇಟಿ ಆಗ್ತಾರೆ. ಅವ್ರ ಭಾಷೆ ಇವ್ರಿಗೆ ಗೊತ್ತಿಲ್ಲ, ಇವ್ರ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಕೆಲವೇ ಮಾತುಗಳಲ್ಲಿ ಏನೋ ಒಂದು ಸ್ವಲ್ಪ ಮಾತನಾಡುವಷ್ಟರಲ್ಲಿ ಅವ್ರಿಗೆ ಶ್ರೀಮಾತೆಯವರ ಮಹಿಮೆ ಮನವರಿಕೆ ಆಗುತ್ತಲ್ಲ. ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮಾತೆಯವರ ಶಕ್ತಿ, ಮಹಿಮೆ ಅವರಿಗೆ ಮಾತಿಲ್ಲದೆಯೇ ಅರ್ಥ ಆಗೋಗುತ್ತಲ್ಲ. ಇದು ವೈಭವ ಅಲ್ಲದಿದ್ರೆ ಇನ್ನೇನಾಗಿದೆ ಆಲೋಚನೆ ಮಾಡಿ ನೋಡಬೇಕು. ಅಂತರಂಗಬದ್ಧ ವೈಭವವನ್ನು ಮೆರಿಬೇಕಾಗಿರೋದು ನಾವು ಈ ಜಗತ್ತಿನಲ್ಲಿ. ನಿರ್ಜೀವವಾದ ಕಟ್ಟಡಗಳಲ್ಲಿ ಎಂತಾನೇ ಇದೆ, ನಿರ್ಜೀವವಾದಂತಹ ಫ್ಲೈಓವರ್ಗಳಲ್ಲಿ, ರಸ್ತೆಗಳಲ್ಲಿ ಎಂತಾನೇ ಇದೆ, ನಮ್ಮ ಜೀವನವನ್ನು ಅನುಕೂಲ ಮಾಡಿಕೊಡ್ಬೋದಷ್ಟೇ. ಬಟ್ ದೇರ್ ಇಸ್ ನಥಿಂಗ್ ಗ್ಲೋರಿಯಸ್ ಅಬೌಟ್ ಅವರ್ ಓನ್ ಸೆಲ್ಫ್ಸ್. ನಮ್ಮ ಸ್ವಂತ ನಮ್ಮ ಸ್ವಂತ ನನ್ನೊಳಗಿರುವಂಥ ವೈಭವ ಯಾವುದನ್ನು ಆತ್ಮ ಅಂತ ಕರೆದ್ರೋ, ಯಾವ ಒಳಗಿರುವ ಆತ್ಮವನ್ನೇ ನಾವು ಹೊರಗಡೆ ದೇವರು ಅಂತ ನಾವು ನಮಸ್ಕಾರ ಮಾಡ್ತೀವೋ ಅದು ನಿಜವಾದಂತಹ ವೈಭವ, ಶಾಶ್ವತವಾಗಿ ಉಳಿಯುವಂಥ ವೈಭವ. ಇತ್ತೀಚೆಗೆ ಯಾವುದೋ ಒಂದು ಸಣ್ಣ ತಮಿಳ್ ಹಾಡು ಕೇಳ್ತಾ ಇದೆ. ಅದರ ಸಾರಾಂಶ 2 ವಾಕ್ಯಗಳು ಏನು ಅಂತ ಹೇಳಿದ್ರೆ, ನಿನ್ನನ್ನು ನಾನು ಕಂಡೆ, ನನ್ನನ್ನೇ ನಾನು ಕಂಡುಕೊಂಡೆ ಅಂತ. ಒಂದು ದರ್ಶನದಲ್ಲಿ ನಿನ್ನನ್ನು ಕಂಡೆ ಹೇ ದೇವ, ತನ್ಮೂಲಕ ನನ್ನನ್ನೇ ನಾನು ಕಂಡುಕೊಂಡೆ ಅಂತ. ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಅಂದರೆ ಏನು, ಹೊರಗೆ ಕಾಣುವಂಥ ಭಗವಂತನೇ ನಮ್ಮೊಳಗಿರುವಂಥ ಸತ್ಯ. ಒಳಗೆ ಅಂಥ ಸತ್ಯವನ್ನು ಧರಿಸಿಕೊಂಡಿರುವ ನಾವು, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಸಾಮಾನ್ಯರಂತೆ ಬದುಕೋದಾ, ಅಲ್ಪರಂತೆ ಬದುಕೋದಾ, ಅಲ್ಪವಾದದ್ದನ್ನೇ ಶಾಶ್ವತ ಅಂತ ಇಟ್ಕೊಂಡು ಬದುಕೋದಾ? ಈ ಮೈ ಮಾಸ್ಟರ್ ಲೆಕ್ಚರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಜನ ಹೇಗೆ ಬದುಕಿದ್ರು ಅಂತ ಹೇಳಿದ್ರೆ, ಆ ಸತ್ಯಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಹೋಗಿ ಒಂದು ನದಿ ತೀರದಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ರು. ಆ ನದಿ ತೀರದಲ್ಲಿ ಆ ಸತ್ಯವನ್ನು ಕಂಡುಕೊಂಡ್ಮೇಲೆ ಈ ದೇಹವನ್ನ ತೃಣ ಮಾತ್ರ ಅಂತ ಬಿಸಾಕ್ಬಿಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಒಂದು ಹುಲ್ಕಡ್ಡಿಯನ್ನು ಹೇಗೆ ಬಿಸಾಕ್ತಿರೋ, ನಮ್ಮಲ್ಲಿ ಯೋಗಿಗಳು, ತಪಸ್ವಿಗಳು ಈ ದೇಹವನ್ನ ತೃಣ ಮಾತ್ರ ಅಂತ ಹಾಗೆ ಬಿಸಾಕ್ಬಿಡ್ತಾ ಇದ್ರು ಅಂತ ಪಾಶ್ಚಾತ್ಯರಿಗೆ ಉದಾಹರಣೆ ಕೊಡ್ತಾರೆ. ಯೋಚನೆ ಮಾಡಿ ನೋಡಿ, ಯಾವ ದೇಹಕ್ಕೆ, ಯಾವ ಮನಸ್ಸಿಗೆ ನಾವು ಅಂಟುಕೊಂಡು ಇದೇ ಸಾರಸರ್ವಸ್ವ, ಈ ದೇಹದ, ಈ ಮನಸ್ಸಿನ ಆರೋಗ್ಯ ಸಮಸ್ಥಿತಿ, ಇದರಲ್ಲೇ ನಾವು ಜೀವನದ ಗುರಿಯನ್ನು ಕಂಡುಕೊಳ್ತೀವೇನೋ ಅಂತ ಹೊರಡ್ತಾ ಇರ್ತೀವಿ. ಅಲ್ವೇ ಅಲ್ಲ, ಇದರ ಆಚೆ ಒಂದಿದೆ. ಇದರ ಆಚೆ ನಮ್ಮ ಸ್ವಸ್ವರೂಪ ಅನ್ನೋದೊಂದಿದೆ. ಆ ಸ್ವಸ್ವರೂಪ, ಅದನ್ನೇ ಭಗವಂತ, ಪರಮಾತ್ಮ ಅಂತ ನಾವೇನು ಕರಿತೀವೋ, ಆ ಪರಮಾತ್ಮದ ನೆಲೆಯ ಕಡೆಗೆ ಹೋಗೋದು ನಮ್ಮ ಜೀವನದ ಉದ್ದೇಶ ಅಂತಲೇ ಶ್ರೀರಾಮಕೃಷ್ಣರು ನಮಗೆ ಮತ್ತೆ ಮತ್ತೆ ಹೇಳಿದ್ದು. ಮನುಷ್ಯ ಜೀವನದ ಪರಮ ಗುರಿ ಸತ್ಯ ಸಾಕ್ಷಾತ್ಕಾರ. ಆಶ್ಚರ್ಯ ಉಂಟು ಮಾಡುವಂಥ ಜೀವನ ಅಂತ ಹೇಳಿದ್ರೆ ಶಾರದಾ ಮಾತೆಯವ್ರದ್ದು. ಮತ್ತೆ ಮತ್ತೆ ಶ್ರೀರಾಮಕೃಷ್ಣರು ಯಾವುದೆಲ್ಲ ಆಧ್ಯಾತ್ಮಿಕ ಸತ್ಯಗಳ ಕುರಿತಾಗಿ ವಚನವೇದದಲ್ಲಿ ಸಾರಿ ಹೇಳಿದ್ರೋ, ಆ ಸತ್ಯಗಳನ್ನು ಬದುಕಿನಲ್ಲಿ ತಂದವರು ಶಾರದಾ ಮಾತೆಯವರು. ಇಫ್ ದೇರ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಕಾಲ್ ಎಸ್ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಅಥವಾ ಸ್ಪಿರಿಚುಯಾಲಿಟಿ ಇನ್ ಆಕ್ಷನ್ ಅಥವಾ ಸ್ಪಿರಿಚುಯಾಲಿಟಿ ದಟ್ ರಿಯಲಿ ವರ್ಕ್ಸ್, ಬರೀ ಮಾತಲ್ಲಲ್ಲ, ಬರೀ ಕೋಣೆಯಲ್ಲ, ಬರೀ ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡುವಾಗಲ್ಲ, ಆ ಅಧ್ಯಾತ್ಮವನ್ನು ದಿನನಿತ್ಯಕ್ಕೆ ತರೋದು ಸ್ಪಿರಿಚುಯಾಲಿಟಿ ಇನ್ ಡೈಲಿ ಲಿವಿಂಗ್ ಅಂತ ಯಾವ ರೀತಿಯಲ್ಲಾದರೂ ಕರೀರಿ ಅದನ್ನು. ಆದರೆ ಅಂಥ ಅಧ್ಯಾತ್ಮ ನಮಗೆ ಪ್ರಾರಂಭದಲ್ಲಿ ಕಲ್ಪನೆ ಏನಿರುತ್ತೆ ಅಂತ ಹೇಳಿದ್ರೆ, ಅಧ್ಯಾತ್ಮ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಬಿಟ್ಟು ಎಲ್ಲೋ ಹೋಗಿ ಕೂತ್ಕೋಬೇಕು ಅಂತ. ಹೌದು, ಅದನ್ನು ಪಡ್ಕೊಳ್ಳೋ ತನಕ ನಾವು ಅಂತರ್ಮುಖಿಗಳಾಗಬೇಕು. ಆಮೇಲೆ ಅದನ್ನು ಎಷ್ಟೆಷ್ಟು ಪಡ್ಕೋತೀವೋ ಅಷ್ಟಷ್ಟು ನಮ್ಮ ಜೀವನದಲ್ಲಿ ನಾವು ನಿತ್ಯ ಜೀವನಕ್ಕೆ ತಂದ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ಮ ಬದುಕಿನಲ್ಲಿ. ಅದನ್ನು ತೋರಿಸಿಕೊಟ್ಟವರು ಶಾರದಾ ಮಾತೆಯವರು.
ಯಾವುದೆಲ್ಲ ಭಗವದ್ಗೀತೆ ಸಾರಿ ಹೇಳುತ್ತೋ ಅದು ನಿಮ್ಗೆ ಏನಾದರೂ ಒಂದು ಉದಾಹರಣೆ ಬೇಕು. ಭಗವದ್ಗೀತೆ ಅರ್ಥ ಆಗೋದಿಲ್ಲ ನಮಗೆ, ಸಂಸ್ಕೃತ ಶ್ಲೋಕಗಳವು ಬಹಳ ಬಹಳ ದೊಡ್ಡ ವಿಚಾರಗಳು ಅನಿಸುತ್ತೆ, ನಂಗೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು, ಒಂದು ಉದಾಹರಣೆಯ ಮೂಲಕ ಹೇಳಿ. ಹಿಂದಿನ ಕಾಲದಲ್ಲಿ ಉಪನಿಷತ್ಗಳ ಅರ್ಥ ಆಗೋದಿಲ್ಲ ಅಂತ ಹೇಳಿ ಪುರಾಣಗಳ ರಚನೆ ಆಯಿತು, ರಾಮಾಯಣ ಮಹಾಭಾರತಗಳ ರಚನೆ ಆಯಿತು. ಯಾಕೆ? ಸಾಮಾನ್ಯರಿಗೆ ಉಪನಿಷತ್ ಸತ್ಯಗಳನ್ನು ಅರ್ಥ ಮಾಡೋದು ಕಷ್ಟ, ಕಥೆಗಳ ಮೂಲಕ ಅದನ್ನು ತಿಳಿಸೋಣ ಅಂತ. ಹಾಗೆಯೇ ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ, ಅಥವಾ ವಚನವೇದದ ದೊಡ್ಡ ದೊಡ್ಡ ವಿಚಾರ ನಮ್ಗೆ ಅರ್ಥ ಆಗೋದಿಲ್ಲ, ನಮಗೊಂದು ಜೀವನದಲ್ಲಿ ನಾವು ಅದನ್ನು ನೋಡಬೇಕು ಅಂತ ನೀವು ಬಯಸೋದಾದರೆ ಶಾರದಾ ಮಾತೆಯವರ ಜೀವನವನ್ನು ಓದಿ. ಪ್ರಥಮ ಬಾರಿ ನೀವು ಅದನ್ನು ಓದಿದಾಗ ಏನಪ್ಪ ಇಷ್ಟು ಕಷ್ಟಪಟ್ರಲ್ಲ ಶಾರದಾ ಮಾತೆಯವರು ಅಂತ ಆಶ್ಚರ್ಯ ಆಗ್ಬೋದು. ಆದರೆ ಮತ್ತೆ ಮತ್ತೆ ಓದಿ ನೋಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಶಾರದಾ ಮಾತೆಯವರು ಕಷ್ಟದ ಪರಿಸ್ಥಿತಿಗಳಲ್ಲಿ ಬದುಕಿದ್ರು, ಆದರೆ ಕಷ್ಟಪಡಲಿಲ್ಲ. ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಕಷ್ಟದ ಪರಿಸ್ಥಿತಿಗಳು ನಮಗೂ ಬರುತ್ತವೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಅಂಥ ಪರಿಸ್ಥಿತಿಗಳಲ್ಲಿ ದುಃಖಿಸೋದು, ಅದನ್ನು ಕೂಡ ಮೆಟ್ಟಿ ನಾನು ಈ ಕಷ್ಟಕ್ಕಿಂತ ನಾನು ದೊಡ್ಡ ಶಕ್ತಿ, ಈ ಕಷ್ಟ ನನ್ನ ಮುಂದೆ ಯಾವ ಲೆಕ್ಕ ಅನ್ನೋ ಭಾವದಿಂದ ಆ ಕಷ್ಟಗಳನ್ನು ಸ್ವೀಕರಿಸೋದು ಅನ್ನೋದು ನಮ್ಮ ಕೈಲಿರುವಂಥದ್ದು. ಇದನ್ನು ಶ್ರೀಮಾತೆ ತೋರಿಸ್ತಾರೆ. 19ನೇ ಶತಮಾನದ ಕೊನೆ ಭಾಗದಲ್ಲಿ ಕೇವಲ 32 ವರ್ಷಕ್ಕೆ ಅಥವಾ 33 ವರ್ಷಕ್ಕೆ ಒಬ್ಬ ವಿಧವೆಯಾಗಿ ಇನ್ನೂ ಯೌವನದಲ್ಲಿರುವಾಗ, ಅವಲಂಬಿಸೋದಕ್ಕೆ ಯಾವ ಮಕ್ಕಳೂ ಇಲ್ಲದೆ, ಅವಲಂಬಿಸೋದಕ್ಕೆ ಯಾವ ಹಣವೂ ಇಲ್ಲದೆ, ಶ್ರೀರಾಮಕೃಷ್ಣಗೆ ಬರ್ತಾ ಇದ್ದಂತಹ ಪೆನ್ಷನ್ ಕೂಡ ಯಾರೋ ನಿಲ್ಲಿಸ್ಬಿಟ್ರು, ಜೊತೆಗೆ ಬದುಕೋದಕ್ಕೆ ಯಾವ ಬಂಧುಗಳೂ ಇಲ್ಲದೆ ಒಂಟಿಯಾಗಿ ಕಾಮಾರಪುಕರದಲ್ಲಿ ಬದುಕಿದ ದಿನಗಳಲ್ಲಿ ಶಾರದಾ ಮಾತೆಯವರಲ್ಲಿ ಯಾವ ಸಹಾಯಕತೆಯನ್ನೂ ನಾವು ಕಾಣೋದಿಲ್ಲ. ನೆನ್ಪಿಟ್ಕೊಳ್ಳಿ, ಧರ್ಮ ಅಧ್ಯಾತ್ಮ ನಮ್ಮಲ್ಲಿರುವಂಥ ದೌರ್ಬಲ್ಯವನ್ನು ಕಿತ್ತಾಕತ್ತೆ. ಧರ್ಮ ಅಧ್ಯಾತ್ಮ ನಮಗೆ ಶಕ್ತಿಯನ್ನು ಕೊಡುತ್ತೆ, ನಿರ್ಭಯತೆಯನ್ನು ತಂದು ಕೊಡೋಕ್ಕೆ. ವೈ ಡು ವಿ ನೀಡ್ ಸ್ಪಿರಿಚುಯಾಲಿಟಿ? ಮಕ್ಕಳು ಇವತ್ತು ನಿಮ್ಗೆ ಕೇಳ್ಬೋದು, ಯಾಕೆ ಓದ್ಬೇಕು ನಾವು ರಾಮಕೃಷ್ಣರನ್ನ, ಶಾರದಾ ಮಾತೆನ, ವಿವೇಕಾನಂದರನ್ನ ಅಥವಾ ಭಗವದ್ಗೀತೆಯನ್ನ? ಇವತ್ತಿದಕ್ಕೆ ಉತ್ತರ ಕೊಡೋದಕ್ಕೆ ಗೊತ್ತಾಗ್ತಾ ಇಲ್ಲ ತಂದೆ ತಾಯಂದ್ರಿಗೆ. ಆತ್ಮವಿಶ್ವಾಸದಿಂದ ಜೀವನ ನಡೆಸಬೇಕಾ? ಅಧ್ಯಾತ್ಮ ನಮಗೆ ಬೇಕು. ನಿರ್ಭೀತರಾಗಿ ಜೀವನ ನಡೆಸಬೇಕಾ? ಅಧ್ಯಾತ್ಮ ನಮಗೆ ಬೇಕು. ಕಲ್ಪಿಸಿಕೊಳ್ಳಿ, ಇವತ್ತಿನ ಸಮಾಜದಲ್ಲೂ ಕೂಡ ಒಬ್ಬ ಯೌವನದಲ್ಲಿರುವಂಥ ಒಬ್ಬ ಮಹಿಳೆ, ಒಬ್ಬ ವಿಧವೆ ಒಬ್ಬಳೇ ಜೀವನ ನಡೆಸಬೇಕು ಅಂದರೆ ಸ್ವಲ್ಪ ಹೆದರುವಂಥ ಪರಿಸ್ಥಿತಿ. ಇವತ್ತು ನೀವು ಆಧುನಿಕತೆ ಅಂತ ಹೇಳ್ತೀವಿ, ಆದರೆ ಅಂದಿನ ದಿನಗಳಲ್ಲಿ ಶಾರದಾ ಮಾತೆಯವರು ಹೇಗೆ ಬದುಕಿದ್ರು? ಎಂಥ ಮಟ್ಟದ ಸ್ವಾವಲಂಬನೆ ಅದು, ಎಂಥ ಮಟ್ಟದ ಆತ್ಮನಿರ್ಭರತೆ ಅದು. ಇದು ನಿಜವಾದ ಆತ್ಮನಿರ್ಭರತೆ. ನನ್ನ ಜೀವನದಲ್ಲಿ ನಾನು ಶಾಂತಿಯಿಂದ, ನಾನು ಆನಂದದಿಂದ ಬದುಕಬೇಕಾದ್ರೆ ನಾನು ಯಾರನ್ನೂ ಅವಲಂಬಿಸಬೇಕಾಗಿಲ್ಲ, ಯಾವ ವಸ್ತುವನ್ನು ಅವಲಂಬಿಸಬೇಕಾಗಿಲ್ಲ, ಯಾವ ಪರಿಸ್ಥಿತಿಯನ್ನು ಅವಲಂಬಿಸಬೇಕಾಗಿಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾನು ಇರುವಂಥ ಸಂದರ್ಭ ಬಂದರೂ ಕೂಡ ನಾನು ಪರಮಾನಂದವಾಗಿ ಬದುಕಬಲ್ಲೆ, ಪರಮ ಶಾಂತಿಯಿಂದ ಬದುಕಬಲ್ಲೆ ಅನ್ನೋದನ್ನು ತೋರಿಸಿಕೊಟ್ಟವರು ಶಾರದಾ ಮಾತೆಯವರು. ನಮ್ಮ ಆನಂದಕ್ಕೆ ನಾವು ಇವತ್ತು ವಸ್ತುಗಳನ್ನು ಅವಲಂಬಿಸ್ತೀವಿ. ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಅಥವಾ ನಾವು ನೋಡ್ತೀವಿ ಮನೆಗಳಲ್ಲಿ ಮಕ್ಕಳೆಲ್ಲ 10 ನಿಮಿಷ ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ಕೂತ್ಕೊಳ್ಳೋಕೆ ಸುಮ್ಮನೆ ಸಾಧ್ಯ ಆಗೋದಿಲ್ಲ. ನಮಗೆ ಅರಿವಿಲ್ಲದಂತೆ ಹೋಗಿ ಫೋನ್ ತೆಗೆದುಕೊಂಡ್ಬಿಟ್ಟು ಇವತ್ತು ಮಕ್ಕಳು, ದೊಡ್ಡವರು, ಇವತ್ತು ವಯಸ್ಸಾದವರು ಎಷ್ಟೋ ಜನ ಈ ಬಗೆಯ ಅವಲಂಬನ ಏನ್ ಮಾಡೀತು ನಮ್ಮನ್ನ. ಒಂದಿನ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಹುಚ್ಚಿಡಿದಂತೆ ಆಗ್ಬಿಡತ್ತೆ. ಇಟ್ ಇಸ್ ಅನ್ ಅಡಿಕ್ಷನ್. ಅನಗತ್ಯವಾದದ್ದನ್ನು ಬಾಹ್ಯ ಜೀವನದಲ್ಲಿ ಹೆಚ್ಚಿಸ್ಕೊಂಡು ನಮ್ಮನ್ನು ನಾವು ದುರ್ಬಲಗೊಳಿಸ್ಕೊಳ್ತಾ ಇದ್ದೀವಲ್ಲ. ಆಲೋಚನೆ ಮಾಡಬೇಕು. ವಿದ್ಯಾವಂತ ಸಮೂಹ ಆಲೋಚನೆ ಮಾಡಬೇಕು. ನಾವಿವತ್ತು ಆರ್ಥಿಕವಾಗಿ ಸುಭದ್ರವಾಗಿದ್ದೀವಿ ಅಂದ ಮಾತ್ರಕ್ಕೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಭದ್ರತೆ ಅನ್ನೋದು ಬಂದಿದೆಯಾ? ನಿರ್ಭಯತೆ ಅನ್ನೋದು ಬಂದಿದೆಯಾ? ಸಣ್ಣದಕ್ಕೆ ಹೆದರ್ಕೊಳ್ತಾ ಇದ್ದೀವಿ. ಸಣ್ಣದಕ್ಕೆ ಸ್ಟ್ರೆಸ್ಸು, ಟೆನ್ಷನ್ನು ಮುಂತಾದಕ್ಕೆ ಒಳಗಾಗ್ತಾ ಇದ್ದೀವಿ ನಾವು. ಡಿಪ್ರೆಷನ್ನು ಮುಂತಾದಂಥ ಕಾಯಿಲೆಗಳಿಗೆ ಒಳಗಾಗ್ತಾ ಇರುವಂಥ ಆಧುನಿಕ ಸಮಾಜ ಇದು.
ಎಂಥ ಕಷ್ಟ ಆದರೂ ಆಗಲಿ, ಸ್ಟ್ರೆಸ್ ಅನ್ನೋ ಹೆಸರೇ ಇಲ್ಲ ಶಾರದಾ ಮಾತೆಯವ್ರ ಜೀವನದಲ್ಲಿ. ಹುಚ್ಚರ ಜೊತೆ ಬದುಕಬೇಕು, ಆಗಲಿ ಬಿಡು. ಯಾರೂ ಇಲ್ಲ, ಆಗಲಿ ಬಿಡು. ಹಣಕ್ಕೋಸ್ಕರ ನನ್ನನ್ನು ಪೀಡಿಸುವಂಥ ತಮ್ಮಂದ್ರ ಸಂಸಾರ, ಆಗಲಿ ಬಿಡು. ಯಾರೂ ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ತೊಂದರೆ ಇಲ್ಲ, ಆಗಲಿ ಬಿಡು. ಆಲೋಚನೆ ಮಾಡಿ ನೋಡಿ, ಇದು ಅಲ್ವಾ ಫ್ರೀಡಮ್ಮು, ಇದು ಅಲ್ವಾ ಮುಕ್ತಿ ಅಂತ ಹೇಳಿದ್ರೆ. ಜೀವನ್ ಮುಕ್ತಿ ವಿವೇಕ ಯಾರಾದರೂ ಓದಿದ್ರೆ ವಿದ್ಯಾರಣ್ಯರದು, ಆ ಒಂದೊಂದು ಶ್ಲೋಕವನ್ನು ಕೂಡ ಅವ್ರು ಬೇರೆ ಬೇರೆ ಸ್ಮೃತಿಗಳಿಂದ ಉಪನಿಷತ್ತುಗಳಿಂದ ಉದಾಹರಿಸ್ತಾರೆ. ಒಂದೊಂದು ಓದುವಾಗಲೂ ಕೂಡ ನಮ್ಮ ಕಣ್ಮುಂದೆ ಬರೋದು ಶಾರದಾ ಮಾತೆಯವರು, ಶಾರದಾ ಮಾತೆಯವರು, ಶಾರದಾ ಮಾತೆಯವರು. ಯಾಕೆ? ಆ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಬದುಕಿ ತೋರಿಸಿದವರು ಅವರು. ಆದರೆ ಇದು ಸ್ವಲ್ಪ ಮರೆಮಾಚಿದೆ, ಅದೇ ಸಮಸ್ಯೆ. ಸರಳತೆಯ ಹಿನ್ನೆಲೆಯಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀಯ ಜೀವನ ಶೈಲಿಯ ಹಿಂದೆ ನಾನೇನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಸ್ತ್ರೀ ಅಂತ ಶ್ರೀಮಾತೆ ಹೇಳೋರಲ್ಲ. ಯಾವುದೇ ಒಂದು ಸಂಸ್ಥೆಯ ಮುಖಂಡರಾಗಲಿಲ್ಲ, ನಾಯಕರಾಗಲಿಲ್ಲ ಶ್ರೀಮಾತೆಯವರು. ಸಣ್ಣ ಗುಡಿಸ್ಲಲ್ಲೇ ಜೀವನ ನಡೆಸಿಬಿಟ್ರು. ಜಯರಾಂಬಾಟಿಯಲ್ಲಿ, ಕಲ್ಕತ್ತಾದಲ್ಲಿ ಒಂದು ಸಣ್ಣ ಮನೆ ಕಟ್ಟಿಸ್ಕೊಟ್ಟಿದ್ರು ಸ್ವಾಮಿ ಶಾರದಾನಂದರು, ಅಷ್ಟೇ. ಈ ಸರಳತೆ, ಈ ಬಡತನ ಇದರಲ್ಲಿ ಮರೆಮಾಚಿಕೊಂಡ್ಬಿಟ್ಟಿದೆ ಅವರ ನಿಜವಾದ ವೈಭವವನ್ನು. ಆ ನಿಜವಾದ ವೈಭವವನ್ನು ನಾವೇನಾದರೂ ಈ ಪರದೆಗಳನ್ನು ಪಕ್ಕಕ್ಕೆ ಸರಿಸಿ ನಾವು ನೋಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಒಬ್ಬ ಜೀವನ್ಮುಕ್ತ ವ್ಯಕ್ತಿಯ ಲಕ್ಷಣಗಳು ಕಾಣುತ್ತೆ. ನಮಗೂ ಕೂಡ ಜೀವನದಲ್ಲಿ ಇಫ್ ವಿ ವಾಂಟ್ ಫ್ರೀಡಮ್, ನಿಜವಾದ ಅರ್ಥದಲ್ಲಿ ಫ್ರೀಡಮ್. ಇವತ್ತಿನ ಯುವ ಸಮೂಹ ಅಂದ್ಕೊಳ್ಳುತ್ತೆ, ತಂದೆ ತಾಯಿ ನಮಗೆ ಏನು ಬೇಕೋ ಮಾಡಕ್ಕೆ ಬಿಟ್ಟರೆ ವಿ ಆರ್ ಫ್ರೀ. ಯಾರೂ ನಮಗೇನೂ ಕೇಳಬಾರ್ದು, ಮನಸ್ಸಿಗೆ ಬಂದಂತೆ ಮಾಡೋಕೆ ಬಿಟ್ಟರೆ ನಾವು ಫ್ರೀ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ದೇ ಆರ್ ಸ್ಲೇವ್ಸ್ ಟು ದೇರ್ ಮೈಂಡ್ಸ್, ದೇ ಆರ್ ಸ್ಲೇವ್ಸ್ ಟು ದೇರ್ ಸೆನ್ಸಸ್ ಅಲ್ವಾ. ಇಂದ್ರಿಯ ಮನಸ್ಸುಗಳಿಗೆ ದಾಸರಾಗಿ ನಾವು ಫ್ರೀಡಮ್ ಅನ್ಕೋತಾ ಇದ್ದೀವಿ. ಯಾರು ಯಾವುದರಿಂದಲೂ ಕೂಡ ಬಾಧಿತರಾಗೋದಿಲ್ವೋ, ಜಗತ್ತಿನ ಯಾವ ವಿಚಾರವೂ ಕೂಡ ಯಾರನ್ನ ಬಾಧಿಸೋದಕ್ಕೆ ಸಾಧ್ಯವೇ ಇಲ್ವೋ, ಆ ವ್ಯಕ್ತಿ ನಿಜವಾಗಿಯೂ ಮುಕ್ತನಾಗಿರುವ ವ್ಯಕ್ತಿ. ಅದನ್ನು ನಾವು ದಿವ್ಯತೆಯರ ಜೀವನದಲ್ಲಿ, ಆಧುನಿಕ ಸಮಾಜದಲ್ಲಿ, ಆಧುನಿಕ ಕಾಲದಲ್ಲಿ, ಆಧುನಿಕ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ನಮಗೆ ದಿವ್ಯತ್ರೆಯರು ಅನಿವಾರ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶ್ರೀರಾಮಕೃಷ್ಣರನ್ನು ಕೇಂದ್ರವಾಗಿರಿಸಿಕೊಂಡು ಮುಂದೆ ಅದ್ಭುತವಾದದ್ದು ಆಗಲಿದೆ. ವಿ ನೀಡ್ ಟು ರ್ಯಾಲಿ ಅರೌಂಡ್ ಹಿಮ್. ಅವರನ್ನು ಮುಖ್ಯವಾಗಿ ಕೇಂದ್ರವಾಗಿಟ್ಕೊಂಡು ನಾವು ನಮ್ಮ ಜೀವನಗಳನ್ನು ಕಟ್ಕೊಳ್ಬೇಕಾಗಿದೆ ಅನ್ನೋದು ಒಂದು ಮಾತು ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ನಮಗೆಲ್ಲಿಯ ಭಯ, ನಾವು ಶ್ರೀರಾಮಕೃಷ್ಣರ ಕಿಂಕರರು, ಶ್ರೀರಾಮಕೃಷ್ಣರ ದಾಸರು. ನಮಗ್ಯಾವ ಭಯ ಇದೆ? ಎಂಥದ್ದಾದರೂ ಬರಲಿ ನಮ್ಮ ಮುಂದೆಗೆ. ಸ್ವಾಮಿ ವಿವೇಕಾನಂದರು ಹೇಳೋದಾದರೆ, ಮೆಡಿಟೇಟ್ ಆನ್ ಡೆತ್ ಅಂತ ಹೇಳಿದವರು ಸ್ವಾಮೀಜಿ. ಮೃತ್ಯುವಿನ ಮೇಲೆ ಭಯಪಡು. ಯಾರಾದರೂ ಮನೆಯಲ್ಲಿ ಸಾವು ಅಂದರೆ ಸಾಕು, ಅಯ್ಯೋ ಬಿಡ್ತು ಅನ್ನೋ ಅಂತ ಹೆದರ್ಕೋತೀವಿ ನಾವು. ಬಿಡ್ತು ಅಂದಿದ ತಕ್ಷಣ ಸಾವು ಬಿಡತ್ತಾ? ಯಾರಿಗಾದ್ರೂ ಬಿಟ್ಟಿದೆಯಾ ಸಾವು? ಸ್ವಾಮೀಜಿ ಹೇಳ್ತಾರೆ, ವೆಲ್ಕಮ್ ದ ಟೆರಿಬಲ್. ನಮಗೆ ಲಕ್ಷ್ಮಿ ಮಾತ್ರ ಬೇಕು ಅಂತ ಹೇಳಬೇಡಿ, ಕಾಳಿ ದುರ್ಗೆಯನ್ನು ಕೂಡ ಸ್ವಾಗತಿಸಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಸ್ವಾಮೀಜಿ. ಜಗನ್ಮಾತೆಯನ್ನ ಕಾಳಿ ರೂಪದಲ್ಲೂ ಸ್ವಾಗತ ಮಾಡಿ. ಅಂದರೆ ಜೀವನದಲ್ಲಿ ಕಷ್ಟಗಳೂ ಬರಲಿ, ಸುಖವೂ ಬರಲಿ, ಯಾವುದೂ ಪರವಾಗಿಲ್ಲ, ನೀನು ಅದನ್ನೂ ಮೀರಿದಿರುವಂತಹ ವ್ಯಕ್ತಿತ್ವ ನಿಂದು ಅನ್ನೋದನ್ನು ಮರಿಬೇಡ ಅಂತ ಸ್ವಾಮೀಜಿ ಹೇಳೋದು. ಇಂಥ ಒಂದು ಶಕ್ತಿಯುತವಾದ ಚಿಂತನೆಗಳು ಉಪನಿಷತ್ಗಳಲ್ಲಿ ಅಡಗಿವೆ ಅಂತಲೇ ಸ್ವಾಮೀಜಿ ಹೇಳಿದ್ದು. ಗೋ ಬ್ಯಾಕ್ ಟು ದ ಉಪನಿಷತ್ಸ್, ದೇ ಆರ್ ದಿ ಮೈಂಡ್ಸ್ ಆಫ್ ಸ್ಟ್ರೆಂತ್. ಇಲ್ಲಿ ಗಣಿಗಳ ವಿಚಾರ ತುಂಬ ನೋಡ್ತೀವಿ ಇಲ್ಲಿ ಸುತ್ತಮುತ್ತ. ಈ ಗಣಿ ಅಲ್ಲ, ಶಕ್ತಿಯ ಗಣಿ. ಶಕ್ತಿಯ ಗಣಿ ಎಲ್ಲಿದೆ? ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಶ್ರೀರಾಮಕೃಷ್ಣ ವಚನ ವೇದದಲ್ಲಿ, ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿಯಲ್ಲಿ, ಶಾರದಾ ಮಾತೆಯವರ ಜೀವನದಲ್ಲಿ, ಅವರ ಸಂದೇಶದಲ್ಲಿ ಇಂತಹ ಶಕ್ತಿಯ ಗಣಿಗಳು ಅಲ್ಲಿ ಅಡಗಿವೆ. ಆ ಗಣಿಗಳಲ್ಲಿರುವ ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಳೋಣ. ಅದನ್ನು ಎಲ್ಲರಿಗೂ ಹಂಚುವ ಉದ್ದೇಶದಿಂದಲೇ ಈ ಎಲ್ಲ ಸಂಸ್ಥೆಗಳು ಕಾರ್ಯ ಮಾಡ್ತಾ ಇರೋದು. ದಿವ್ಯತ್ರೆಯರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಅವರಲ್ಲಿ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ.